ಐಪಿಎಲ್ 2025 ನಲ್ಲಿ ಇವತ್ತಿನ ಮ್ಯಾಚ್ ಆರ್ ವರ್ಸಸ್ ಆರ್ಸಿಬಿ. ಈ ಮ್ಯಾಚ್ ಅಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ನಿಂದ ಲಿಯಮ್ ಲಿವಿಂಗ್ಸ್ಟನ್ ಔಟ್ ಆಗ್ತಾರ. ಸೊ ಆರ್ಸಿಬಿಯ ಪ್ಲೇಯಿಂಗ್ 11 ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, ಯಾವ ಪ್ಲೇಯರ್ ಔಟ್ ಆಗಲಿದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಇನ್ ಆಗಲಿದ್ದಾರೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಸಿಬಿ ಐಪಿಎಲ್ 2025 ಆ ಒಂದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡುತ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, 10K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ 100K ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತೇಳಿ ಚಾಲೆಂಜ್ ಮಾಡಿದರೆ, ಸೊ ಹೋಪ್ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ರೆ ಈಸಿಯಾಗಿ 100K ಸಬ್ಸ್ಕ್ರೈಬರ್ಸ್ ಆಗಿ ಆಗುತ್ತೆ ಗುರು. ಸೊ ಹೋಪ್ ಮಾಡ್ತೇನೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಸಪೋರ್ಟ್ ಮಾಡ್ತೀರಂತ. ಸೊ ಸ್ಟ್ರೈಟ್ ಅವೇ ಆರ್ಸಿಬಿ ಇವತ್ತಿನ ಮ್ಯಾಚ್ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂದ್ರೆ, ಸೊ ಇವತ್ತಿನ ಮ್ಯಾಚ್ ಆರ್ ವರ್ಸಸ್ ಆರ್ಸಿಬಿ. ಈ ಮ್ಯಾಚ್ ಅಲ್ಲಿ ಆರ್ಸಿಬಿ ಗ್ರೀನ್ ಜರ್ಸಿ ಹಾಕೊಂಡು ಈ ಒಂದು ಮ್ಯಾಚ್ ಅನ್ನು ಆಡಲಿದ್ದಾರೆ. ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಆರ್ ವರ್ಸಸ್ ಆರ್ಸಿಬಿ. ಈ ಮ್ಯಾಚ್ ಅಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಈ ಒಂದು ಕ್ವಶನ್ಗೆ ಆಬ್ವಿಯಸ್ಲಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಆ ಒಂದು ಥಾಟ್ ಇರುತ್ತೆ. ಅಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡ್ತಿಲ್ಲ, ಅವರ ಪ್ಲೇಸ್ ಗೆ ರೊಮಾರಿಯೋ ಶೆಫರ್ಡ್ ಅಥವಾ ಜಾಕೋಬ್ ಬೆತೆಲೋ ಅಥವಾ ಮನೋಜ್ ಬಾಂಡಿಗೆ ಇವ್ರನ್ನ ಆಡ್ಸ್ ಅಂತೇಳಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ವ್ಯೂನ ಪ್ರಕಾರ ಇವರ ಪ್ಲೇಸ್ ಗೆ ಬೆತೆಲೋ ಆಡಲ್ಲ. ಯಾಕೆಂದ್ರೆ ಜಾಕೋಬ್ ಬೆತೆಲೋ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ಮೆಗಾ ಆಕ್ಷನ್ ಅಲ್ಲಿ ಜಾಕೋಬ್ ಬೆತೆಲ್ಗೆ ಬೈ ಮಾಡಿದ್ದು ಅದು ಒನ್ ಅಂಡ್ ಓನ್ಲಿ ರೀಸನ್ ಏನಪ್ಪಾ ಅಂದ್ರೆ, ಇಫ್ ಸಪೋಸ್ ಅಲ್ಲಿ ಆರ್ಸಿಬಿಯ ಟಾಪ್ ಆರ್ಡರ್ ನಲ್ಲಿ ಪಿಲ್ ಸಾಲ್ಟ್ ಫ್ಲಾಪ್ ಅಥವಾ ಏನಾದ್ರೂ ಇಂಜರಿ ಆದ್ರೆ ಮಾತ್ರ ಅವರ ಪ್ಲೇಸ್ ಗೆ ಇಲ್ಲಿ ಜಾಕೋಬ್ ಬೆತೆಲ್ ಆಡಿಸ್ಬೇಕಂತೇಳಿ ಅಲ್ಲಿ ಮ್ಯಾನೇಜ್ಮೆಂಟ್ ಬೈ ಮಾಡಿದರೆ. ಬಟ್ ಅವರಿಗೆ ಲಿಯಮ್ ಲಿವಿಂಗ್ಸ್ಟನ್ ಅವರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಲ್ಲ. ಬಟ್ ನನ್ನ ವ್ಯೂನ ಪ್ರಕಾರ ಇಫ್ ಸಪೋಸ್ ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಡ್ರಾಪ್ ಮಾಡಬೇಕಾದ್ರೆ ಅಲ್ಲಿ ಅವರ ಪ್ಲೇಸ್ ಗೆ ಅಲ್ಲಿ ವೆಸ್ಟ್ ಇಂಡೀಸ್ ಪವರ್ ಹಿಟರ್ ರೊಮಾರಿಯೋ ಶೆಫರ್ಡ್ ಮಾತ್ರ ಬರ್ತಾರೆ. ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಲಿಯಮ್ ಲಿವಿಂಗ್ಸ್ಟನ್ ಗೆ ಬ್ಯಾಕ್ ಮಾಡ್ತಾ ಇದ್ದಾರೆ. ಅವರಿಗೆ ಆಲ್ಮೋಸ್ಟ್ 10 ರಿಂದ 12 ಮ್ಯಾಚ್ ಅಲ್ಲಿ ಆಡ್ಸ್ತಾ ಇದ್ದಾರೆ. ಇಫ್ ಸಪೋಸ್ ಲಿಯಮ್ ಲಿವಿಂಗ್ಸ್ಟನ್ ಈ 10 ರಿಂದ 12 ಮ್ಯಾಚ್ ಅಲ್ಲಿ ಫ್ಲಾಪ್ ಆದ್ರೆ ಆ ಟೈಮ್ ಅಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿ ಅವರ ಪ್ಲೇಸ್ ಗೆ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಅಲ್ಲಿವರೆಗೂ ಲಿಯಮ್ ಲಿವಿಂಗ್ಸ್ಟನ್ ಗೆ ಬ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಹೋಪ್ ಮಾಡಮ್ಮ ಲಿಯಮ್ ಲಿವಿಂಗ್ಸ್ಟನ್ ಒಂದು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ಸೊ ಅಲ್ಲಿಯವರೆಗೂ ಆರ್ಸಿಬಿಯ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಅಂದ್ರೂ ಆಗೋದಿಲ್ಲ, ಇದು ಮಾತ್ರ ಶೋರ್ ಶಾಟ್. ನೆಕ್ಸ್ಟ್ ಅಪ್ಡೇಟ್ ಪಡಿಕಲ್ ಅವರ ಬಗ್ಗೆ ಕೆಲವೊಬ್ರು ಆರ್ಸಿಬಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ, ಆರ್ಸಿಬಿಯ ಪ್ಲೇಯಿಂಗ್ 11 ನಿಂದ ಪಡಿಕಲ್ಗೆ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆರ್ಸಿಬಿ ಫ್ಯಾನ್ಸ್ ನಿಮಗೆ ಗೊತ್ತಾ, ಇಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪಡಿಕಲ್ಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪಡಿಕಲ್ ನೀನು ಫ್ಲಾಪ್ ಆಗು ಅಥವಾ ಬಿಡು ನಮಗೆ ಮ್ಯಾಟರ್ ಆಗಲ್ಲ, ಆದ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಆರ್ಸಿಬಿಯ 14 ಲೀಗ್ ಮ್ಯಾಚ್ ಅಲ್ಲಿ ನಿಮ್ಗೆ ನಾವು ಆಡಿಸ್ತೀವಿ. ಸೊ ಆರ್ಸಿಬಿಯ ನಂಬರ್ 3 ಪೊಸಿಷನ್ ನಿಂದೆ ಅಂತೇಳಿ ಪಡಿಕಲ್ಗೆ ಧೈರ್ಯ ಕೊಟ್ಟಿದ್ದಾರೆ. ಸೊ ಆರ್ಸಿಬಿ ಫ್ಯಾನ್ಸ್ ನೀವು ಪಡಿಕಲ್ಗೆ ಡ್ರಾಪ್ ಮಾಡಿ ಅಂತ ಹೇಳ್ಬೇಡಿ, ಯಾಕೆಂದ್ರೆ ಆ ಪ್ಲೇಸ್ ಪಡಿಕಲ್ದೆ ಮತ್ತು ಚಿಕರ ಆಗ್ಲಿ, ಅದೇ ರೀತಿಯಾಗಿ ಜಾಕೋಬ್ ಬೆತೆಲ್ ಆಗ್ಲಿ ಮತ್ತು ಮನೋಜ್ ಬಾಂಡಿಗೆ ಅವರಾಗ್ಲಿ. ಸೊ ಈ ನಂಬರ್ 3 ಪೊಸಿಷನ್ ಅಲ್ಲಿ ಚಾನ್ಸ್ ಸಿಗಲ್ಲ, ಏನಿದ್ರು ಆ ಒಂದು ನಂಬರ್ 3 ಪೊಸಿಷನ್ ಪಡಿಕಲ್ದೆ. ಸೊ ಇಲ್ಲಿ ಆರ್ಸಿಬಿ ಫ್ಯಾನ್ಸ್ ಹೋಪ್ ಮಾಡ್ಬೇಕಷ್ಟೇ ಪಡಿಕಲ್ ಒಂದು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ನೆಕ್ಸ್ಟ್ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಕೇಳಿದ್ರೆ ನನ್ನ ವ್ಯೂನ ಪ್ರಕಾರ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಸಪೋಸ್ ಪಿಚ್ ಪೇಸ್ ಗೆ ಸಪೋರ್ಟ್ ಇತ್ತಪ್ಪ ಅಂದ್ರೆ ಅಲ್ಲಿ ರಸಿಕ್ದಾರ್ ಸಲಾಂ ಅವರು ಇನ್ ಆಗ್ತಾರೆ, ಸುಯೇಶ್ ಶರ್ಮ ಅವರು ಔಟ್ ಆಗ್ತಾರೆ. ಇಫ್ ಸಪೋಸ್ ಸ್ಪಿನ್ ಗೆ ಸಪೋರ್ಟ್ ಇತ್ತಪ್ಪ ಅಂದ್ರೆ ಅಲ್ಲಿ ಸುಯೇಶ್ ಶರ್ಮ ಅವರು ಇನ್ ಆಗ್ತಾರೆ, ಅವರ ಪ್ಲೇಸ್ ಗೆ ರಸಿಕ್ದಾರ್ ಸಲಾಂ ಅವರು ಔಟ್ ಆಗ್ತಾರೆ. ಇದೇ ಆರ್ಸಿಬಿ ಯಲ್ಲಿ ಕೇವಲ ಒಂದೇ ಒಂದು ಚೇಂಜ್ ಆಗೋದು, ಇದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ಪ್ಲೇಯಿಂಗ್ 11 ಚೇಂಜಸ್ ಇದ್ರೂ ಆಗೋದಿಲ್ಲ. ಸೊ ಬೇರೆ ಯೂಟ್ಯೂಬರ್ಸ್ ಸಾಕಷ್ಟು ವಿಡಿಯೋ ಮಾಡ್ತಿದ್ರೆ ಆರ್ಸಿಬಿ ಯಲ್ಲಿ ಇವ್ರು ಔಟ್ ಆಗಿದ್ದಾರೆ, ಅವರು ಔಟ್ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ ವಿಡಿಯೋ ಮಾಡ್ತಿದ್ದಾರೆ, ಅವೆಲ್ಲ ಫೇಕ್ ವಿಡಿಯೋಸ್. ಸೊ ನನ್ನ ವಿನ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ಕೇವಲ ಒಂದೇ ಒಂದು ಚೇಂಜಸ್ ಆಗೋದು, ಅದು ರಸಿದಾರ್ ಸಲಾಂ ಮತ್ತು ಸುಯೇಶ್ ಶರ್ಮ ಅವರು. ಇದು ಆರ್ಸಿಬಿಯ ಪ್ಲೇಯಿಂಗ್ 11 ಬಗ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ಸೊ ಈ ಒಂದು ಪ್ಲೇಯಿಂಗ್ 11 ಇಂದ ಐಪಿಎಲ್ 2025 ಅಲ್ಲಿ ಆರ್ಸಿಬಿ ಫಾರ್ ದಿ ಫಸ್ಟ್ ಟೈಮ್ ಕಪ್ ಅನ್ನು ಗೆಲ್ಲಲಿದ್ದಾರೆ, ಇದು ಮಾತ್ರ ಶೋರ್ ಶಾಟ್ ಗುರು. ನೆಕ್ಸ್ಟ್ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಗೆ ಹೋಗುತ್ತಾ ಅಂತ ಕೇಳಿದ್ರೆ ಇವತ್ತಿನ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಸಪೋಸ್ ಆರ್ಸಿಬಿ ಇವತ್ತಿನ ಮ್ಯಾಚ್ ಅಲ್ಲಿ ಗೆದ್ರೆ ಶೋರ್ಲಿ ಆರ್ಸಿಬಿ ಐಪಿಎಲ್ 2025 ಆ ಒಂದು
ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಗೆ ಹೋಗುತ್ತೆ. ಸೊ ಹೋಪ್ ಮಾಡಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಗೆಲ್ಲಿ ಅಂತೇಳಿ. ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ? ಇವತ್ತಿನ ಮ್ಯಾಚ್ ಆರ್ ವರ್ಸಸ್ ಆರ್ ಸಿ ಬಿ, ಈ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಅಥವಾ ಇಲ್ಲ? ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋರು ರೆಡ್ ಹಾರ್ಟ್ ಸಿಂಬಲ್ ನ ಕಾಮೆಂಟ್ ಮಾಡಿ, ಆರ್ ಗೆಲ್ಲುತ್ತೆ ಅನ್ನೋರು ಪರ್ಪಲ್ ಹಾರ್ಟ್ ನ ಸಿಂಬಲ್ ನ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.